ಹಲೋ. ಏನಿಲ್ಲ ಮಾಮ, ಸ್ನಾನ ಮುಗಿಸಿ ಹೂ ಮುಡ್ಕೊಳ್ತಾ ಇದ್ದೆ, ಅಷ್ಟರಲ್ಲೇ ನೀವು ಕರೆದೇ ಬಿಟ್ರಿ. ಗುಲಾಬಿ ಶಾಡಿ ಪಡೆದು ಅರಳಿ ನಿಂತ ನೀರಿನ ಹೂವಿನ ಸೌಂದರ್ಯ ಆ ಸೃಷ್ಟಿಕರ್ತನು ತನ್ನ ಕಲಾ ಕೌಶಲ್ಯದಿಂದ ಈ ನಿನ್ನ ಸೌಂದರ್ಯ ಸೌಂದರ್ಯದ ಮಾವ, ನಿನ್ನ ನಿರ್ಣಯದ ಮಾತು, ಹೊಗಳಿಕೆಯ ಮಾತು ಕೇಳ್ತಾ ಇದ್ರೆ ಯಾಕೋ ತುಂಬಾ ಅತಿ ಆಯ್ತು ಅನಿಸ್ತಾ ಇಲ್ಲ? ನಾನು ಮಾತ್ರ ಹೇಳ್ತಾ ಇಲ್ಲ, ಮತ್ತೆ ಹೂವೇ ನುಡಿತಾ ಇದೆ. ನಾನು ಅಷ್ಟೊಂದು ಸೌಂದರ್ಯವತಿಯೇನು? ಮತ್ತೆ ಯಾಕೆ? ಬೆಸಿಗೆ ಗುಲಾಬಿ ಅಂತಿರುವ ಈ ನಿನ್ನ ಗಂಡ ಗಾಳಿ ಇವೆಲ್ಲವನ್ನು ನೋಡುತ್ತಿದ್ದರೆ ಗಂಧರ್ವ ಲೋಕದ ದೇವ ಕನ್ಯರನ್ನು ಸಹ ನೀ ಇಷ್ಟೊಂದು ಅತಿಯಾಗಿ ಜಾಣದಂತೆ ಮಾತಾಡ್ತಾ ಇದ್ರೆ ನನಗೇನೋ ನೀನು ಏನೋ ಆಗಿದೆ ಅನ್ಸುತ್ತೆ. ನಾನು ಹುಚ್ಚನಾದರೆ ನೀನು ಕೂಡ ಈ ಹುಚ್ಚನ ಬೆಂಬತ್ತಿ ಈಗೇನೋ ಆಗಿಲ್ಲ, ಮುಂದೆ ನೀನು ಆದ್ರೂ ಆಗಬಹುದು. ಅಲ್ಲಿಯವರೆಗೆ ನಾನು ಹೀಗೆ ಕಾಯ್ತಿರ್ಬೇಕೆ? ಹೌದು ಮಾಮ, ನಮ್ಮ ಆಸೆ ಆಕಾಂಕ್ಷೆಗಳು ನೂರಿರಬಹುದು, ಆದ್ರೆ ಮುಂದಿನ ದಾರಿ ಬೇರೆ ಇದೆ. ಆ ಕಾಲ ಬರುವವರೆಗೂ ನೀನು ಕಾಯಲೇಬೇಕು. ಹಾಗಾದರೆ ಎಲ್ಲಿಯವರೆಗೆ ನನಗೆ ವನವಾಸ? ಇನ್ನು ಬಲು ದೂರ, ಆ ಕಾಲ ಬಲು ದೂರ ಇದೆ. ಹೌದು ಮಾಮ, ಏನ್ ಹೇಳ್ತಾ ಇದ್ದೀನಂತೆ, ತಮ್ಮನ ಓದಿಗಾಗಿ ಹಗಲೆರಡು ನಾವಿಬ್ರು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಅವನು ಓದು ಮುಗಿಯವರೆಗೂ ನಾವಿಬ್ರು ದೂರ ದೂರ ಇರುವುದೇ ಒಳ್ಳೆಯದು. ನಾನೇಗೆ ತಪ್ಪು ತಿಳಿಯದೆ ನಮ್ಮಿಬ್ಬರ ಅಂತಃಕರಣದಲ್ಲಿ ಸೂಸು ಬರುವ ಪ್ರೀತಿಯನ್ನು ನಾವಿಬ್ಬರು ಮನಸಾರ ಅನುಭವಿಸಿದಾಗಲೇ ನಮ್ಮಿಬ್ಬರ ಮಿಲನವಾಗಿರುವುದು. ಇನ್ನು ಮದುವೆ ಎನ್ನುವುದು ನಾವಿಬ್ಬರು ಸತಿಪತಿಗಳಾದವೆಂದು ತಿಳಿಸುವ ಸಾಧನಷ್ಟೇ. ನಿಜ ಮಾಮ, ಅದನ್ನು ಅರಿತುಕೊಂಡು ನಾವಿಬ್ಬರು ಜೀವನ ಮಾಡೋದು ಒಳ್ಳೆಯದು ನಿಜ. ಆದ್ರೆ ಆತ್ಮಸ್ಥೈರ್ಯ ಅನ್ನೋದು ನಮ್ಮಿಬ್ಬರ ಒಳಗೆ ಇದ್ರೆ ನಮ್ಮ ಆಸೆಗಳನ್ನ ಬದಿಗೊತ್ತು ಮುಂದಿನ ದಾರಿಯನ್ನ ಕಂಡುಕೊಳ್ಬೇಕು. ಅಷ್ಟೊಂದು ಕಠೋರ ಹೃದಯದವನೆಂದು ಭಾವಿಸಿದೆಯಾ ನನ್ನನ್ನು? ಈ ಹೃದಯವನ್ನು ಹತ್ತಿರದಿಂದ ನೋಡುತ್ತಿರುವ ನೀನೇ ಈ ರೀತಿ ಮಾತನಾಡಿದರೆ ಹೇಗೆ? ನೋಡು ಸೀಲಾ, ನೀನು ನನ್ನ ಒಡತಿಯಾಗಿ ಬರುವವರೆಗೂ ನಾನು ನಿನ್ನಿಂದ ಯಾವ ಸುಖವನ್ನು ಬಯಸುವುದಿಲ್ಲ. ನನಗೆ ಗೊತ್ತು ಮಾಮ, ನಮಗೋಸ್ಕರ ಹಗಲೆರಳು ನೀನು ತ್ಯಾಗ ಮಾಡ್ತಾ ಇದೀಯಾ. ನನ್ನ ಮಾತಿಗೆ ನೀನು ಸಹಕಾರ ಕೊಡ್ತೀಯ ಅನ್ನೋ ನಂಬಿಕೆ ನನಗಿರ್ತೇ ಇತ್ತು. ಆದ್ರೆ ನನ್ನ ಮಾತನ್ನ ನಿನ್ನ ಮನದಲ್ಲಿ ಇಟ್ಕೊಂಡು ಕೊನೆವರೆಗೂ ಈ ನನ್ನ ಸಹಕಾರ ನನಗಿರ್ಲೇಬೇಕು ಅನ್ನೋದೇ ನನ್ನ ಆಸೆ. ಸಾಕು ಸಾಕು, ಏನಿನ ಹೊಗಳಿಕೆ ಪಟ್ಟ ತುಂಬಾ ಹೊಟ್ಟೆ ಹಸಿತಾ ಇದೆ. ಆದ್ರೆ ಬಾಬಾ, ನಾನು ಇಷ್ಟೊಂದು ಮಾತಿನ ಮಾತಿಗೆ ನಿನಗೆ ಬೇಸರವಾಯಿತು. ಹಾಗೇನಿಲ್ಲ, ಒಬ್ಬರನ್ನು ಅರಿತು ಜೀವನದ ಕೊನೆವರೆಗೂ ಅನನ್ಯವಾಗಿ ಬಾಳುವುದೇ ನಿಜವಾದ ಪ್ರೀತಿ. ಅದನ್ನು ಬಿಟ್ಟು ಮದುವೆ ಆಗುವ ಮುನ್ನ ಅನೈತಿಕ ಸಂಬಂಧ ಹೊಂದಿ ಮಾಡಬಾರದ ಹೀನ ಕಾರ್ಯ ಮಾಡುತ್ತಾ ಜೀವನ ಸಾಗುವುದು ಪ್ರೇಮಗಳಿಗೊಂದು ಅಪಕೀರ್ತಿ. ನಿನ್ನ ಮಾತುಗಳಿಗೆ ಮಾತನ್ನ ಕೇಳಿ ನಾನು ಧನ್ಯನಾದೆ ಮಾವ. ಚಿಕ್ಕಂದಿನಿಂದಲೂ ಯಾವ ಕಷ್ಟಗಳನ್ನು ಯೋಚನೆ ಮಾಡಲಾರದೆ ಇಷ್ಟೊಂದು ಕಷ್ಟ ಪಡ್ತಾ ಇದೀಯ. ಶಕ್ತಿ ಮೀರಿ ನಮಗೆ ಸಹಾಯ ಮಾಡ್ತಾ ಇದೀಯ. ತಂದೆ ತೀರ ಹೋದ ಮೇಲೆ ಅಕಸ್ಮಾತ್ ನೀ ಏನಾದ್ರೂ ನಮ್ಮ ಕೈ ಹಿಡಿದಿದ್ರೆ ಅನಾಥರಾಗಿ ನಾವು ಸಾಯ್ಬೇಕಾಗಿತ್ತು ಮಾವ, ಸಾಯ್ಬೇಕು. ಸಾಕು ಶೀಲಾ, ನೀವು ಹೊಗಳಿಕೆ ಕೊಟ್ಟ ಸಾಕು, ನನಗೆ ಹೊಟ್ಟೆ ಹಸಿತಾ ಇದೆ, ಬೇಗ ಊಟ ಕೊಟ್ಟು. ಅಡಿಗೆ ರೆಡಿ ಇದೆ, ಆದ್ರೆ ಅಡಿಗೆ ಮಾಡೋದಕ್ಕೆ ಏನು ಇಲ್ಲ ಅಂತ ಬರೀ ಅನ್ನ ಸಾರು ಅಷ್ಟೇ ಮಾಡಿದ್ದೀನಿ. ಹಾಗಾದರೆ ಇನ್ನು ಮೇಲೆ ಅಡುಗೆ ಕೂಡ ನಾನೇ ಮಾಡಬೇಕೆ? ಇಲ್ಲ ಮಾವ, ಅಡಿಗೆ ಮಾಡೋದಕ್ಕೆ ಬೇರೆ ಸಾಮಗ್ರಿಗಳ ತಂದ್ರೆ ನಾನ್ ಮಾಡ್ತೀನಿ. ಓಹೋ, ಮರೆತು ಬಿಟ್ಟಿದ್ದೆ ಶೀಲಾ.
ಮಾವ, ನಿನ್ಗೆ ಏನೇನು ಬೇಕು ಅದನ್ನೆಲ್ಲ ತೆಗೆದುಕೊಂಡು ಬಾ. ಇಷ್ಟೊಂದು ಹಣ ನನಗೆ ಸ್ವಲ್ಪ ಸಾಕು. ಉಳಿದ ಹಣದಿಂದ ನೀನೊಂದು ಅರವೆಯನ್ನು ತೆಗೆದುಕೊಂಡ್ ಬಾ. ನನಗೆ ಯಾಕೆ ಶೀಲ ಹೊಸ ಬಟ್ಟೆ? ನಾನೇನು ದೊಡ್ಡ ಶ್ರೀಮಂತನೇ? ಉಳಿದ ಹಣವನ್ನ ಹಾಗೆ ಇಡು, ರಾಜೇಂದ್ರನಿಗೆ ಕಳಿಸಲು ಬರುತ್ತದೆ. ಹೋದ ವಾರವೇ ಅವನು ತನಗೆ ಹಣ ಬೇಕೆಂದು ಪತ್ರ ಬರೆದಿದ್ನಲ್ಲವೇ? ಮಾವ, ಹಗಲಿರ್ಲು ಅವನು ಬರದೇ ಯೋಚನೆ ಮಾಡ್ತೀಯ. ದುಡ್ಡನ್ನ ಹೇಗಾದ್ರೂ ವ್ಯವಸ್ಥೆ ಮಾಡಬಹುದು. ಮೊದಲು ಹೋಗಿ ನೀನು ಹೊಸ ಬಟ್ಟೆ ತಗೋ. ನೋಡು, ಎಷ್ಟು ದಿನದಿಂದ ಹಳೆ ಬಟ್ಟೆನೇ ಹಾಕೊಂಡಿದ್ಯಾ. ಇಲ್ಲಿ ಬಿಡು ಶೀಲ, ನನಗೆ ಯಾಕೆ ಅವನು ಹೊಸ ಬಟ್ಟೆ? ನೀನ್ ಯಾವಾಗ ನನ್ನ ಮಾತು ಕೇಳ್ತೀಯ ಹೇಳು? ಇದೇನು ಒಂದು ಮಾತು ಹೇಳಲಾರ್ದೆ ಹಾಗೆ ಬಂದ್ಬಿಟ್ಟಿದೀಯ? ಚೆನ್ನಾಗಿದೆಯೇನಪ್ಪ? ಹೌದು. ಯಾಕೋ ಹೇಳ್ದ ಹಾಗೆ ಹಾಗೆ ಬಂದಿಯಲ್ಲ, ಹಾಗೆ ನಿಂತು ಬಿಟ್ಟಿದೆಯಲ್ಲ, ಮಾತಾಡೋ. ನಿಮ್ಮನ್ನೆಲ್ಲ ನೋಡಿಕೊಂಡು ಹೋಗೋಣ ಅಂತ ಬಂದು ಮೇಲಾಗಿ ಹೋದ ವಾರವೇ ಪತ್ರ ಬರೆದಿದ್ದು, ತಮ್ಮಿಂದ ಯಾವ ಉತ್ತರವೂ ಬರೆದಿಲ್ಲ. ಅದಕ್ಕಾಗಿ ನಾನೇ ಹೋಗಿ ಹಣ ತೆಗೆದುಕೊಂಡು ಬಂದರಾಯಿತು ಅಂತ ವಿಚಾರ ಮಾಡಿ ಬಂದೆ. ಹಾಗೆ ನಿಮ್ಮ ಮಾವನಿಗೆ 2 ತಿಂಗಳಿಂದ ಇನ್ನೂ ಸಂಬಳನೇ ಬಂದಿಲ್ಲ. ಆ ಸಂಬಳದ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ರು. ಮುಂದಿನ ತಿಂಗಳು ನಿಮ್ಗೆ ಕಳಿಸಿದ್ರಾಯ್ತಂತ ಯೋಚನೆ ಮಾಡ್ತಾ ಇದ್ವಿ ಅಷ್ಟೇ. ನಾನು ಕಲಿಯುವುದರಿಂದ ನಿಮಗೆ ತೊಂದರೆ ಆದರೆ ನಾನು ಕಲಿಯುವುದನ್ನ ಬಿಟ್ಟು ಇಲ್ಲಿಗೆ ಬಂದು ಬಿಡ್ತೀನಕ್ಕ. ಜನರಿಗೆ ಯಾಕೆ ತೊಂದರೆ? ನೀನು ಓದುವುದರಿಂದ ನಮಗೆ ಯಾವ ತೊಂದರೆಯೂ ಇಲ್ಲ. ಹಣ ಕಟ್ಟಲಿಕ್ಕೆ ಸಾಧ್ಯವಾಗಿಲ್ಲ ಅಷ್ಟೇ. ಮಾಮ, ಸಿಟಿಯಲ್ಲಿ ಉಳಿದು ಶಿಕ್ಷಣ ಕಲಿಯೋದು ಅಂದರೆ ಹಾಗೆ ಆಗುವ ಮಾತಲ್ಲ. 4 ಹುಡುಗರ ಮಧ್ಯವಿದ್ದು ಜೀವನ ಸಾಗಿಸಬೇಕಾದರೆ ನಾನು ಅವರಂತೆ ಇರಬೇಕಾಗುತ್ತದೆ. ಅಧಿಕಾರಿಯಂತೆ ತೊಡಲು ಅಂದವಾದ ಬಟ್ಟ ಇರದೆ ಹೋದರೆ, ಸಮಯಕ್ಕೆ ಸರಿಯಾಗಿ ಕಾಲೇಜ್ ಫೀ ಕಟ್ಟದೆ ಹೋದರೆ 4 ಹುಡುಗರ ಎದುರು ನನಗೆ ಅಸಹ್ಯವಾಗುವುದಿಲ್ಲವೇ? ನೋಡಪ್ಪ, ನಾವು ಓದುತ್ತಿದ್ದೀವಿ ಅಂದ ಮಾತ್ರಕ್ಕೆ ಮನೆಯವರ ಕಷ್ಟಗಳನ್ನ ಅರಿಲಾರದೆ ಹೋಗಬಾರದು. ಬೇರೆಯವರ ನಡತೆಗಳನ್ನು ನೋಡಿ ನಾವು ಹಾಗೆ ಬದುಕಬೇಕೆನ್ನುವುದು ಶುದ್ಧ ಸುಳ್ಳು. ನೋಡು, ನಮ್ಮ ಜೀವನ ಹೇಗಿದೆ, ನಮ್ಮ ಪರಿಸ್ಥಿತಿ ಹೇಗಿದೆಯನ್ನ ಅದನ್ನ ಅರ್ಥಕೊಂಡು ಬಾಳಬೇಕು. ಕುದುರೆ ಹೋಗುವುದನ್ನ ನೋಡಿ ಎತ್ತು ಅದರ ಸ್ನೇಹ ಮಾಡಲು ಸಾಧ್ಯವೇ? ನಮ್ಮ ಕಷ್ಟಗಳನ್ನ ನಾವು ಅರ್ಥಕೊಳ್ಳೋದು ಒಳ್ಳೇದಪ್ಪ. 4 ಹುಡುಗರ ಮಧ್ಯೆ ಬಾಳುವವನು ಅವರಂತೆಯೇ ಬಾಳಬೇಕಾಗ್ತದೆ. ರಾಜೇಂದ್ರ, ಸದ್ಯ ನಿನಗೆ ಎಷ್ಟು ಬೇಕಪ್ಪ? ಈಗ ಸದ್ಯ ನನಗೆ 10,000 ರೂಪಾಯಿ ಆದ್ರೂ ಬೇಕು ಮಾಮ. 1,000 ರೂಪಾಯಿ? ಹೌದು ಮಾಮ. ನಾಳೆ ಹೇಗಾದರೂ ವ್ಯವಸ್ಥೆ ಮಾಡ್ತಾರೆ. ನಾಳೆಯವರೆಗೂ ನನಗೆ ಇಲ್ಲಿ ಇರುವುದಕ್ಕೆ ಸಮಯವಿಲ್ಲ. ನಾನು ಯಾವುದೇ ಪರಿಸ್ಥಿತಿಯಲ್ಲಾದರೂ ಕಾಲೇಜಿಗೆ ಹಾಜರಾಗಬೇಕು ಮಾಮ. ಹಾಗಾದರೆ ಹೀಗೆ ಮಾಡು, ಮನೆಯ ಖರ್ಚಿಗೆಂದು ಶ್ರೀಮಂತರಿಂದ 5,000 ರೂಪಾಯಿ ಪಡೆದುಕೊಂಡು ಬಂದಿದ್ದೆ. ಅದನ್ನೆಲ್ಲ ನೀನೇ ತೆಗೆದುಕೊಂಡು ಹೋಗು. ಉಳಿದ ಹಣವನ್ನ ಹೇಗಾದರೂ ಒಟ್ಟಿಗೆ ಮಾಡಿ ಹೊನ್ನಾಡು ಮಾಡಿ ಕಳಿಸ್ತೇನೆ. ಒಮ್ಮೆಲೆ ಅಷ್ಟೊಂದು ಹಣವನ್ನ ಹೇಗೆ ವ್ಯವಸ್ಥೆ ಮಾಡ್ತೀಯ ಮಾವ? ನಮ್ಮ ರಾಜೇಂದ್ರನ ಓದಿಗಾಗಿ ದುಡಿಯಲು ನಾನಿಲ್ಲವೇ? ರಾಜೇಂದ್ರನ ಕಾಲೇಜಿಗೆ ಹೋಗುವಾಗ ಮಾಡಿದ ಸಾಲವನ್ನು ಈಗಾಗಲೇ ನಾನು ದುಡಿದು ಮುಟ್ಟಿಸಿದ್ದೇನೆ. ಅವರ ಹತ್ರನೇ ಹೋಗಿ ಹಣ ಕೇಳಿದ್ರೆ ಆಯ್ತು. ಅದು ಮಾವ, ಅವರು ಅಷ್ಟೊಂದು ಹಣ ಕೊಡಬಹುದೇ ಎಂದು ವಿಚಾರಿಸ್ತಿರ್ವೆಯಾ? ನೋಡು, ಅದರ ಚಿಂತೆ ನಿನಗೆ ಬೇಡ. ಅದನ್ನೆಲ್ಲ ನಾನು ಕೇಳುತ್ತಿರ್ತೇನೆ. ಸದ್ಯಕ್ಕೆ ನನಗೆ ಕೊಟ್ಟಿರೋ ಹಣವನ್ನ ಅದು ರಾಜೇಂದ್ರಿಗೆ ಕೊಟ್ಟು ಕಳಿಸಿ. ತಗೊಳಪ್ಪ. ರಾಜೇಂದ್ರ, ಇನ್ನು ಒಂದು ದಿನವಾದ್ರೂ ಮನೆಯಲ್ಲಿ ಇದ್ದು ಹೋಗು. ಅಲ್ಲ, ಮನೆಯ ಮಠ ಅಂತ ತಿರುಗುತ್ತಾ ಹೋದ್ರೆ ನನ್ನ ಶಿಕ್ಷಣ ಹಿಂದೆ ಉಳಿಯುತ್ತೆ. ನಾಳೆ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನನ್ನ 1 ವರ್ಷದ ಜೀವನ ಹಾಳಾಗಿ ಹೋಗುತ್ತೆ. ನಿನ್ ತಮ್ಮನಿಗೆ ಉಳಿಸೋದು ಉಳಿಸೋದು ಆಮೇಲೆ ಇದ್ದೇ ಇದೆ. ಅವನಿಗೆ ಹೋಗಲಿ. ರಾಜೇಂದ್ರ, ಈಗ ಊಟ ಮಾಡಿಕೊಂಡು ಆಮೇಲೆ ಹೋಗ್ಬೇಕು. ಮಾಡ್ಕೊಂಡು ಹೋಗಪ್ಪ, ಬಾ.
ಊಟ ಮಾಡದೆ ಎಷ್ಟೋ ದಿನಗಳಾಯ್ತು. ಇಂದು ನಾನು ನನ್ನ ಅಳಿಯ ಒಂದೇ ತಾಟಿನಲ್ಲಿ ಊಟ ಮಾಡ್ತೇವೆ. ಹೌದು ಮಾಮ, ನಡಿ.